ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ಹಾಗೆ ನಿಮ್ಮ ಒಳ್ಳೆಯ ಉದ್ದೇಶದ ಪರಿವರ್ತನೆಯಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಹಾಯ ಕೂಡ ಮಾಡುತ್ತೆ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ಇವತ್ತು ಕೂಡ ಈ ಎನರ್ಜಿಗೆ ನೀವು ಕನೆಕ್ಟ್ ಆಗಬೇಕು ಅಂದರೆ ಗುರುವನ್ನು, ನೀವು ನಂಬಿದ ದೈವಶಕ್ತಿಯನ್ನು, ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಲ್ಲಿ ವಿಶ್ವಾಸ ಬಿಟ್ಟು ಈ ಎನರ್ಜಿಗೆ ಕನೆಕ್ಟ್ ಆಗಿ. ಮೊದಲನೇದಾಗಿ ಇಲ್ಲಿ ನಿಮಗೆ ಯಾವ ರೀತಿಯ ಒಂದು ಈಗಿನ ಪ್ರಸ್ತುತ ಎನರ್ಜಿಗೆ ಒಂದು ರೀಡಿಂಗ್ ಕನೆಕ್ಟ್ ಆಗ್ತಾ ಇದೆ ಅಂದರೆ, ಇತ್ತೀಚಿನ ಒಂದು ಅನುಭವ ನಿಮಗೆ ಕೆಲವು ಬಾರಿ ಅನ್ನಿಸ್ತಾ ಇದೆ, ಏನೋ ಬದಲಾಗ್ತಾ ಇದೆ, ನನ್ನ ಸುತ್ತಮುತ್ತ ಈ ರೀತಿಯ ಅನುಭವ ನನಗೆ ಆಗ್ತಾ ಇದೆ, ಬರ್ತಾ ಇದೆ ಅಂದರೆ ಅದನ್ನು ತಡೆಯುವ ಶಕ್ತಿ ನಿಮ್ಮ ಭಯಕ್ಕೂ ಇಲ್ಲ, ನಿಮ್ಮ ಪರಿಸ್ಥಿತಿಗೂ ಇಲ್ಲ. ಯಾಕಂದರೆ ಈ ಬದಲಾವಣೆ ಆಕಸ್ಮಿಕವಾಗಿ ಬರ್ತಾ ಇಲ್ಲ. ಬಹಳ ತಿಂಗಳುಗಳಿಂದ, ಬಹಳ ವರ್ಷಗಳಿಂದ ಈ ರೀತಿಯ ಕೆಲವು ಅನುಭವಗಳು ನಿಮಗೆ ಬರ್ತಾ ಇತ್ತು. ಕೊನೆಗೂ ಆ ಶುಭಗಳಿಗೆ ನಿಮ್ಮ ಮುಂದೆ ಬರ್ತಾ ಇದೆ. ಅಂದರೆ ಯಾರತ್ತೋ ಶುಭ ಹೆಜ್ಜೆಗಳು ನಿಮ್ಮ ಜೀವನದ ಮೇಲೆ ಬೀಳ್ತಾ ಇದ್ದಾವೆ. ನಿಮಗೆ ಪೂರ್ತಿ ಅರ್ಥ ಆಗದೇ ಇರ್ಬೋದು, ಆದರೆ ನಿಮ್ಮ ಆತ್ಮ ಮೊದಲೇ ಆ ಶಕ್ತಿಯನ್ನು ಗುರುತಿಸಿದೆ. ಕೆಲವು ಬಾರಿ ನಿಮಗೆ ಈಗಾಗಲೇ ಇದರ ಅನುಭವ ಆಗ್ತಾ ಇದೆ ಅಂದರೆ ಯಾವುದೋ ಒಂದು ಅದೃಶ್ಯ ಶಕ್ತಿ ನಿಮ್ಮ ಸಮಸ್ಯೆ, ದುಃಖ, ನೋವುಗಳ ಭಾರವನ್ನು ಹೊರ್ತಾ ಇದೆ ಅನ್ನುವ ಅನುಭವ ಆಗ್ತದೆ. ಇದೇ ಸಂಕೇತವಾಗಿದೆ ಆ ವ್ಯಕ್ತಿ, ಅಂದರೆ ಆ ಶಕ್ತಿಯ ಊರ್ಜೆಗಳು ನಿಮ್ಮ ಜೀವನದಲ್ಲಿ ಬೆಳಕು ತುಂಬಿಸಲು ಬರ್ತಾ ಇದ್ದಾವೆ. ನಿಮ್ಮ ಬಳಿ ಈಗಾಗಲೇ ಬಂದಿದೆ. ಬಹಳ ಸಮಯದವರೆಗೂ ಎಲ್ಲರೂ ಇದ್ರೂ ಕೂಡ ಒಂಟಿತನದ ಅನುಭವ ಹೊಂದಿದ್ರಿ. ಎಲ್ಲರನ್ನೂ ಸಂಭಾಳಿಸಿದ್ರಿ. ಕೆಲವೊಂದು ಸಾರಿ ಹತ್ತಿದ್ದೀರಾ, ಅವಮಾನಪಟ್ಟು ಬಿದ್ದಿದ್ದೀರಾ, ಮತ್ತೆ ಎದ್ದಿದ್ದೀರಾ, ಮತ್ತೆ ಮುಂದೆ ಸಾಗ್ತಾ ಇದ್ದೀರಾ. ಇಷ್ಟೆಲ್ಲ ಆದರೂ ಭರವಸೆ ಕಳೆದುಕೊಳ್ಳಿಲ್ಲ. ಇದೇ ಕಾರಣವಾಗಿದೆ ಆ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಈ ಒಂದು ನಿಷ್ಠೆಯ, ಒಂದು ಪ್ರಾರ್ಥನೆಯ ಒಂದು ವ್ಯಕ್ತಿತ್ವವನ್ನು ಕಂಡು ಒಂದು ಶಕ್ತಿಯನ್ನು ನಿಮ್ಮ ಬಳಿ ಕಳುಹಿಸಿದೆ. ಆ ಶಕ್ತಿ ನಿಮ್ಮ ಆತ್ಮದ ಭಾಷೆಯನ್ನು ಅರ್ಥ ಮಾಡ್ಕೊಳ್ತಾ ಇದೆ. ಇದರಿಂದಲೇ ಈಗ ನಿಮ್ಮ ಜೀವನದಲ್ಲಿ ನಿಮಗೆ ಮೌನ ಹೆಚ್ಚಾಗಿದೆ. ಅಂದರೆ ನಿಮ್ಮ ವ್ಯಕ್ತಿತ್ವ ಮೌನವನ್ನು ಇಷ್ಟಪಡ್ತಾ ಇದೆ. ಹಾಗೆ ನಿಮ್ಮೊಳಗೆ ಅಡಗಿದ್ದ ಒಂದಿಷ್ಟು ಮಾತುಗಳನ್ನು ನೀವು ಹೇಳದೇ ಇರೋದು, ಯಾರ ಹತ್ರನೂ ಹೇಳದೇ ಇರೋ ಮಾತುಗಳು, ಯಾರು ಕೂಡ ಅದನ್ನು ಅರ್ಥನೂ ಮಾಡ್ಕೊಳ್ಳೋದು ಇಲ್ಲ ಅನ್ನೋ ಒಂದು ಮಾತುಗಳನ್ನು ಅವರ ಉಪಸ್ಥಿತಿ ಈಗ ಅದನ್ನು ಹೀಲ್ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಅನುಭವ ಆಗ್ತಾ ಇದೆ. ಯಾಕಂದರೆ ನೀವು ಅವ್ರ ಹತ್ರ ಆ ಮಾತುಗಳನ್ನು ಹೇಳ್ಕೊಳ್ತಾ ಇದ್ದೀರಾ. ಅದು ನಿಮ್ಮ ಎನರ್ಜಿಗೆ ನೀವು ಯಾವ ದೇವರಲ್ಲಿ, ಹಾಗೆ ಯಾವ ದೇವರು ಅನ್ನೋ ರೂಪದಲ್ಲಿ ಆ ವ್ಯಕ್ತಿಯನ್ನು ನಂಬಿದಿರೋ, ಇಲ್ಲ ನೀವು ನಂಬಿದ ಗುರುವನ್ನೇ ಆಗಿರ್ಬೋದು, ಒಟ್ಟಾರೆಯಾಗಿ ಈ ಥರ ಒಂದು ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಎದುರಾಗಿದೆ. ಇದು ನಿಮ್ಮದೇ ವ್ಯಕ್ತಿತ್ವಕ್ಕೆ ಭಗವಂತ ನೀಡಿದ ಒಂದು ಭರವಸೆಯಾಗಿದೆ. ಅಂದರೆ ಇದು ಯಾವುದೋ ಒಂದು ಉಪಸ್ಥಿತಿಯ ಮೂಲಕ, ಅಂದರೆ ಒಂದು ಘಟನೆಯ ರೂಪದಲ್ಲಿ ಬರ್ತಾ ಇಲ್ಲ. ಬಹಳ ಹಿಂದಿನ ಜನ್ಮ, ಅಂದರೆ ಕೊನೆಯ ಒಂದು ಹಾಳೆಯಲ್ಲಿ ನಿಮಗೋಸ್ಕರ ಒಂದು ಭಾಗ್ಯದ ಒಂದು ಪುಟ ಇತ್ತು. ಆ ಪುಟ ಎಲ್ಲೋ ಒಂದು ರೀತಿಯಲ್ಲಿ ಕೆಲವು ಕರ್ಮಗಳಿಂದ ಮರೆಮಾಚಿತ್ತು. ಅದನ್ನು ತೆರೆದುಕೊಳ್ಳುವ ಸಮಯ ಈಗ ಬಂದಿದೆ. ಅಂದರೆ ನೀವು ನಂಬಿದ ಗುರುವಾಗಿರ್ಬೋದು, ನೀವು ನಡೀತಾ ಇರುವ ಈಗಿನ ದಾರಿ, ನಿಮ್ಮಲ್ಲಿ ಅಳವಡಿಸ್ಕೊಂಡಿರುವ ವ್ಯಕ್ತಿತ್ವ, ಹಾಗೆ ನೀವು ಕೆಲವು ಗುರುವಿನ ಉಪದೇಶಗಳ ಮೇಲೆ ನೀವು ನಡೆ ನುಡಿಯನ್ನು ಬದಲಾಯಿಸ್ಕೊಂಡಿರೋದು, ನಿಷ್ಠೆಯಿಂದ ಸಾಕ್ತಾ ಇರೋದು, ಪರಿವರ್ತನೆಗೊಂಡಿರೋದು ಆ ಪುಟವನ್ನು ಈಗ ತೆರೆದಿದೆ. ಖಂಡಿತ ಇದು ಸಾಮಾನ್ಯ ಮನುಷ್ಯನಲ್ಲ, ಅಂದರೆ ನಿಮ್ಮದೇ ಒಂದು ಭಾಗ್ಯದ ಭಾಗವಾಗಿದೆ. ಖಂಡಿತ ನಿಮ್ಮದೇ ಒಂದು ಜೀವನದ ಯಾತ್ರೆಯ ಭಾಗವಾಗಿ ನಿಮ್ಮ ಜೊತೆ ಮುಂದೆ ಸಾಗಲು ಸರಿಯಾದ ಸಮಯದ ಪ್ರತೀಕ್ಷೆ ಮಾಡ್ತಾ ಇತ್ತು. ಈಗ ಆ ಸಮಯವನ್ನು ಕೈಗೂಡಿಸಿ ಕೊಟ್ಟಿದ್ದಾರೆ ನೀವು ನಂಬಿದ ಗುರು. ನಿಮ್ಮ ಸುತ್ತ ಒಂದು ಶಕ್ತಿ ಇದೆ, ಪವಿತ್ರ, ಶಾಂತ ಹಾಗೂ ವಿಶ್ವಾಸ ತುಂಬಿದ ಶಕ್ತಿಯದು. ಅದೇ ಊರ್ಜೆಯಾಗಿದೆ. ನಿಮ್ಮ ಜೀವನಕ್ಕೆ ಒಬ್ಬ ವಿಶೇಷವಾದ ವ್ಯಕ್ತಿಯು ಬರ್ತಾರೆ ಎನ್ನುವ ಸೂಚನೆ ನೀಡ್ತಾ ಇದೆ. ಹಾಗೆ ಒಂದು ಹೊಸ ಹೆಜ್ಜೆ ನಿಮ್ಮ ಜೀವನದಲ್ಲಿ, ಅಂದರೆ ನಿಮ್ಮ ಮನೆಗೆ ಬರುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಅದು ನೀವು ಯಾವ ರೀತಿ ನೀವು ಭಗವಂತನಿಗೆ ಕನೆಕ್ಟ್ ಆಗಿ ಪ್ರಾರ್ಥಿಸಿದ್ರೋ ಅದೇ ರೀತಿಯ ಒಂದು ಎನರ್ಜಿಗೆ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡಿ. ಕೆಲವು ಬಾರಿ ಎಂತಹ ಸೋಲಿನ ಅನುಭವದಲ್ಲಿದ್ದರೂ ಕೂಡ ಕೊನೆಯ ಕ್ಷಣ ಒಂದು ಭರವಸೆಯ ಶಕ್ತಿ ನಿಮ್ಮ ಅನುಭವಕ್ಕೆ ಬರುತ್ತೆ, ಎಲ್ಲ ಸರಿಯಾಗತ್ತೆ ಅಂತ ಹೇಳಿ. ಆ ಭರವಸೆ ಸುಮ್ಮನೆ ಬರ್ತಾ ಇಲ್ಲ.
ಇದು ಅದೇ ಶಕ್ತಿಯ ಉಪಸ್ಥಿತಿಯ ಕಾರಣದಿಂದ ನಿಮ್ಮಲ್ಲಿ ಬಂದಿದೆ. ಅಂದರೆ ಈ ಬ್ರಹ್ಮಾಂಡ ಯಾರನ್ನಾದರೂ ನಿಮ್ಮ ಬಳಿ ಕಳಿಸ್ತದೆ ಅಂದರೆ ಅದು ಸುಮ್ಮನೆ ಕಳಿಸೋದಿಲ್ಲ, ಅದು ನಿಮ್ಮ ಪರಿಪಕ್ವತೆಯನ್ನು ಅರ್ಥ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಸಂದೇಶ, ನಿಮ್ಮ ಪ್ರಾರ್ಥನೆ, ನಿಮ್ಮ ವ್ಯಕ್ತಿತ್ವ, ನಡೆ, ನುಡಿ, ನೀವು ಏನನ್ನು ಯೋಚಿಸ್ತಾ ಇದ್ದೀರಾ, ಪ್ರಾರ್ಥಿಸ್ತಾ ಇದ್ದೀರಾ ಎಲ್ಲವನ್ನು ಗಮನಿಸುವ ಮೂಲಕ, ಅಂದರೆ ನೀವು ಆ ಪ್ರಾರ್ಥನೆಯ ಮೂಲಕ ಆ ಗುರುವಿನಲ್ಲಿ, ಭಗವಂತನಲ್ಲಿ ಹೇಳ್ಕೊಳ್ತಾ ಇದ್ದೀರಾ ಅಂದರೆ ಆ ವಿಚಾರಗಳು ಹರಡುತ್ತವೆ ಬ್ರಹ್ಮಾಂಡದ ತುಂಬ. ಅಂದರೆ ನೀವು ಕೆಟ್ಟದನ್ನು ಹರಡಿದರೆ ಕೆಟ್ಟದೇ ಮರಳಿ ಬರುತ್ತೆ, ಒಳ್ಳೆಯದನ್ನು ಹರಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅದು ಅದೇ ರೀತಿಯಲ್ಲಿ ಒಂದು ವಿಶೇಷವಾದ ಶಕ್ತಿಯಾಗಿ ನಿಮಗೆ ಏನು ಬೇಕು ಅದನ್ನು ಕೊಡಲಿಕ್ಕೆ, ನಿಮ್ಮ ಜೀವನದಲ್ಲಿರುವ ನೋವು ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ, ನಿಮಗೆ ಸಹಾಯ ಮಾಡಲಿಕ್ಕೆ ಒಬ್ಬ ಗುರುವನ್ನು, ವಿಶೇಷವಾದ ವ್ಯಕ್ತಿಯನ್ನು ನಿಮ್ಮ ಜೀವನಕ್ಕೆ ತರ್ತಾರೆ. ಅದೇ ಸಿದ್ಧತೆ ಈಗ ನಡೆದಿದೆ. ಇದಕ್ಕೆ ಕಾರಣ ನೀವೇ ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡದ್ದಕ್ಕೆ ಇದು ಆ ಗುರುವಿನಿಂದ, ಆ ಬ್ರಹ್ಮಾಂಡದಿಂದ ಸಿಗ್ತಾ ಇರುವ ಉಡುಗೊರೆಯಾಗಿದೆ. ಈಗ ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ಅತಿಥಿ ಬರ್ತಾ ಇದ್ದಾರೆ ನಿಮ್ಮ ಮನೆಗೆ. ಅದು ನಿಮ್ಮ ಮಗುವಿನ ರೂಪದಲ್ಲಾಗಿರ್ಬೋದು, ವಿಶೇಷವಾಗಿ ನಿಮ್ಮ ಸ್ನೇಹಿತ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ಇಲ್ಲ ಅಂದರೆ ನೀವು ಬಯಸಿದ ನೀವೊಂದು ಜೊತೆಗಾರ, ಸಂಗಾತಿ ಅಂತಾರಲ್ಲ ಆ ರೂಪದಲ್ಲಾಗಿರ್ಬೋದು. ಹಾಗೆ ನಿಮ್ಮನ್ನು ಬಿಟ್ಟು ದೂರ ಆಗಿದ್ದ ವ್ಯಕ್ತಿ ಆಗಿರ್ಬೋದು, ಮರಳಿ ಬರುವ ಸಿದ್ಧತೆ ಖಂಡಿತ ನಡೀತಾ ಇದೆ. ನೀವು ಅದನ್ನು ನಿಮ್ಮ ಮನಸ್ಸಿಗೆ ಯಾವ ರೀತಿ ಪ್ರಾರ್ಥನೆಯಿಂದ ಸಂಕಲ್ಪ ಮಾಡಿದ್ರೋ ಅದೇ ರೀತಿ ಮ್ಯಾನಿಫೆಸ್ಟ್ ಈಗಲೂ ಕೂಡ ಮಾಡಿ. ಅಂದರೆ ಅಲ್ಲಿ ಯಾವುದೇ ರೀತಿ ಒಂದು ನೆಗೆಟಿವ್ ವಿಚಾರ ಇರಲಿಲ್ಲ ನಿಮ್ಮಲ್ಲಿ. ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ, ಎಷ್ಟೇ ಕೊರಗಿದ್ರೂ, ಒಂದೊಂದ್ಸರಿ ನಿಮಗೆ ನೀವು ಬೈಕೊಂಡ್ರೂ ಕೂಡ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತೇಳಿ ನೀವು ಬಯಸ್ತಿಲ್ಲ. ನಿಮ್ಮ ಪ್ರಾರ್ಥನೆಯನ್ನು ನಿಷ್ಠೆಯಿಂದ ಆ ಗುರುವಿನಲ್ಲಿ, ಭಗವಂತನಲ್ಲಿ ನೀವು ತಲುಪಿಸಿದ್ರಿ. ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋ ಅಂದರೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋ ವಿಚಾರಗಳನ್ನು ಗುರುವಿನಲ್ಲಿ, ಅಂದರೆ ಗುರುವೇ ನನಗೆ ಸ್ವಂತ, ತಂದೆ, ತಾಯಿ, ಬಂಧು, ಬಳಗ ಎಲ್ಲವೂ ನನಗೆ ಅವರೇ ಅನ್ನೋ ರೀತಿಯಲ್ಲಿ ಅವ್ರ ಹತ್ರ ಹೇಳ್ಕೊಂಡಿದೆ. ಅದೇ ವಿಚಾರಗಳು ಬ್ರಹ್ಮಾಂಡದ ತುಂಬೆಲ್ಲ ಹರಡಿವೆ. ಹಾಗಾಗಿ ಬ್ರಹ್ಮಾಂಡ ನಿಮಗೆ ಒಂದು ಯೋಜನೆ ಮಾಡಿದೆ, ನಿಮಗೆ ಸಹಾಯಕ್ಕೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆ ಸಹಾಯ ಯಾರದ್ದೋ ರೂಪದಲ್ಲಿ, ಯಾವುದಾದ್ರೂ ಮೂಲಕ ನಿಮ್ಮ ಜೀವನವನ್ನು ಮುಂದಿನ ಕೆಲವು ತಿಂಗಳಲ್ಲಿ ಪ್ರವೇಶ ಮಾಡಿಸುತ್ತೆ. ಖಂಡಿತ ಅದು ಇವತ್ತಿನಿಂದನೇ ಶುರುವಾಗ್ಬೋದು. ನಿಮ್ಮ ಒಂದು ಕೃತಜ್ಞತಾ ಭಾವಕ್ಕೆ, ನಿಮ್ಮ ನಿಷ್ಠೆಗೆ, ನಿಮ್ಮ ಭಕ್ತಿಗೆ, ಹಾಗೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಿಗೆ ಅನುಸಾರವಾಗಿ. ತುಂಬ ವರ್ಷಗಳಿಂದ ಒಂದು ಕೋರ್ಟು ಕಚೇರಿಯ ವಿಚಾರದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ, ಹೊರಗೆ ಬರೋಕ್ಕೆ ಆಗ್ತಾಯಿಲ್ಲ. ನಿಮ್ಮವರೇ ನಿಮಗೆ ತುಂಬ ಮೋಸ ಮಾಡಿದ್ದಾರೆ ಅನ್ನೋ ರೀತಿಲಿ ನೀವು ನೊಂದಿದ್ದೀರಾ. ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರುವ ಆ ವೇದನೆಯನ್ನು ಗುರುವಿನಲ್ಲಿ ನೀವು ನಂಬಿದ ದೇವರಲ್ಲಿ ಇಟ್ಟು ಶರಣಾಗ್ಬಿಟ್ಟಿದ್ದೀರಾ. ನನ್ನಿಂದ ಅಂದರೆ ಆಗೋದಿಲ್ಲ, ನಾನು ಸೋತ್ಬಿಟ್ಟೆ, ಈಗ ನಿಮ್ಮ ಶರಣದಲ್ಲಿ ಅದನ್ನು ಅರ್ಪಣೆ ಮಾಡಿದ್ದೀನಿ, ಈಗ ನೀವೇ ನನಗೆ ನ್ಯಾಯ ದೊರಕಿಸಿ ಕೊಡಬೇಕು ಅನ್ನೋ ರೀತಿಲಿ ನಿಮ್ಮ ಕೊನೆಯ ಪ್ರಯತ್ನ ನೀವು ಮಾಡಿಬಿಟ್ಟಿದ್ದೀರಾ. ಈಗ ಆ ಪ್ರಯತ್ನಕ್ಕೆ ಫಲ 3 ತಿಂಗಳೊಳಗೆ ಸಿಗುತ್ತೆ. ಯಾಕಂದರೆ ಅದಕ್ಕೆ ಸಹಾಯ ಮಾಡುವ ರೀತಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಬಹುದು, ಈಗಾಗಲೇ ಮಾಡಿರಬಹುದು. ಖಂಡಿತ ನೀವು ಅವರಲ್ಲೂ ಕೂಡ ಏನಾದರೂ ವ್ಯತ್ಯಾಸ ಕಾಣಿಸ್ತದೆ ಅನ್ನೋ ರೀತಿಯಲ್ಲಿ ನಿಮಗೇನಾದರೂ ಸ್ವಲ್ಪ ಭಯ ಅನಿಸಿದರೆ ಆ ವ್ಯಕ್ತಿಯ ವಿಚಾರವನ್ನೂ ಕೂಡ ನೀವು ಗುರುವಿನ ಶರಣದಲ್ಲಿ ಅರ್ಪಣೆ ಮಾಡಿದಾಗ ಅಲ್ಲಿ ಅವ್ರು ಇರಬೇಕೋ ಬದಲಾಗಬೇಕು ಅನ್ನೋ ರೀತಿಯಲ್ಲಿ ಅವರೇ ಯೋಜಿಸಿಕೊಡ್ತಾರೆ. ಅಂದರೆ ಒಟ್ಟಾರೆಯಾಗಿ ನಿಮಗೆ ಭಯ ಹುಟ್ಟಿಸ್ತಾ ಇರುವ ಎಲ್ಲ ರೀತಿಯ ಒಂದು ಚಿಂತೆಗಳನ್ನು ಅವರ ಪಾದದಲ್ಲಿಟ್ಟು ಶರಣಾಗಿ ಅದರ ಭಾರವನ್ನು ಅವರು ಭರಿಸ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಕೆಲವೊಂದು ಸಾರಿ ಕೆಲವರ ಪ್ರಸ್ತುತ ಎನರ್ಜಿಗೆ ನೀವು ಗುರುವನ್ನು ಆರಾಧನೆ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ, ಅವರ ನಾಮಸ್ಮರಣೆ ಮಾಡಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಕಣ್ಣಲ್ಲಿ ನೀರು ಬರೋದು, ಹಾಗೆ ಒಂದು ಶಾಂತವಾದ ಗಾಳಿ, ತಂಗಾಳಿಯಪ್ಪ ಬೀಸಿದ ಅನುಭವ, ಎಲ್ಲೋ ಒಂದು ರೀತಿಯಲ್ಲಿ ಪರಿಮಳ, ಈ ರೀತಿಯ ಅನುಭವ ತುಂಬ ಜನಕ್ಕಾಗಿದೆ. ಹಾಗೆ ಇಲ್ಲಿ ಇನ್ನೊಂದು ರೀತಿಯ ಅನುಭವ ಅಂದರೆ ನಿಮ್ಮನ್ನು ಅವರು ತೊಡೆಯ ಮೇಲೆ ಮಲಗಿಸಿಕೊಂಡು ಎಲ್ಲೋ ತಲೆ ನೇವರಿಸುವ ರೀತಿಯಲ್ಲೂ ಕೂಡ ಕೆಲವರಿಗೆ ಅನುಭವ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇದೊಂದು ದೈವ ಸ್ಪರ್ಶ ಅಂತಾರೆ. ಅಂದರೆ ಇದು ತುಂಬ ನೀವು ಅವರಿಗೆ ಅಟ್ಯಾಚ್ ಆದಾಗ ಸಿಗುವ ಅನುಭವ, ಇದೊಂದು ಭ್ರಮೆ ಅಲ್ಲ. ಖಂಡಿತ ಆ ಅನುಭವ ಇದೆಯಲ್ಲ ಅದು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಆದರೆ ಆ ಅನುಭವ ಮಾತ್ರ ನಿಮ್ಮನ್ನು ತುಂಬ ಖುಷಿಯಾಗಿಡ್ತಾ ಇದೆ. ಅಂದರೆ ಭರವಸೆಯಿಂದ ಮುಂದೆ ಸಾಗಲಿಕ್ಕೆ ನಿಮಗೊಂದು ಹೊಸ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಹೊಸ ರೀತಿಯಲ್ಲಿ ಅನುಭವ ಆಗ್ತದೆ ಅಂದರೆ ಆ ಶಕ್ತಿ ನಿಮ್ಮನ್ನು ಭೇಟಿ ಮಾಡಲು ಅಷ್ಟೇ ಬಂದಿಲ್ಲ, ನಿಮ್ಮ ಭಾಗ್ಯವನ್ನು ಬದಲಿಸಲು ಕೂಡ ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಈಗಿನ ಕೆಲವರ ಪ್ರಸ್ತುತ ಎನರ್ಜಿ. ಇದನ್ನು ಯಾರ ಹತ್ರನೂ ಹೇಳ್ಕೊಂಡಿದ್ರೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ರೀತಿಯ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನೀವು ಆಧ್ಯಾತ್ಮಿಕ ಪಯಣದಲ್ಲಿ ಸಂಪೂರ್ಣವಾಗಿ ಈಗ ನಿಮ್ಮನ್ನು ತೊಡಗಿಸ್ಕೊಂಡು ಬಿಟ್ಟಿದ್ದೀರಾ. ಅಂದರೆ ಹಿಂದೆ ಇದ್ದ ರೀತಿಯಲ್ಲಿ ಈಗ ನಿಮ್ಮ ಜೀವನ ಇಲ್ಲ, ನಿಮ್ಮ ನಡೆನುಡಿ ಇಲ್ಲ. ಅದೇ ಕುಟುಂಬದಲ್ಲಿದ್ದೀರಾ, ಅದೇ ಜವಾಬ್ದಾರಿಗಳನ್ನು, ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದೀರಾ. ಆದರೆ ನೀವು ನೀವಾಗಿಲ್ಲ. ಅಂದರೆ ಅದಕ್ಕೆ ಜವಾಬ್ದಾರಿಯನ್ನು ತಗೊಂಡಿದ್ದೀರಾ, ಎಷ್ಟರ ಮಟ್ಟಿಗೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಆದರೆ ನಿಮಗೂ ಅಂತಲೇ ನೀವೀಗ ಸ್ವಲ್ಪ ಸಮಯವನ್ನು ತೆಗೆದುಕೊಂಡಿದ್ದೀರಾ, ಅದನ್ನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿದ್ದೀರಾ. ಅಂದರೆ ಗುರುವಿನ ಶರಣದಲ್ಲಿ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಅದನ್ನು ಕಂಡುಕೊಳ್ಬೇಕು ಅಂತ ಹೇಳಿ ಈಗ ಒಂದು ಬದಲಾವಣೆಯನ್ನು ನೀವು ಮಾಡಿಕೊಂಡಿದ್ದೀರಾ. ಇದರ ಅನುಭವವೇ ಇದಕ್ಕೆ ಸಾಕ್ಷಿಯಾಗಿದೆ. ಹಾಗಾಗಿ ಈ ರೀತಿಯ ಅನುಭವಗಳು ನಿಮಗೆ ಆಗ್ತಾ ಇದ್ದಾವೆ.
ನಿಮ್ಮ ಮನಸ್ಸು ಈ ಒಂದು ಅನುಭವವನ್ನು ಸ್ವಲ್ಪ ತಡವಾಗಿ ಗುರುತಿಸಿರ್ಬೋದು. ಅಂದರೆ ಹಿಂದೆ ನೀವು ಹೀಗಿರಲಿಲ್ಲ, ಈಗ ಹೀಗಾಗಿದ್ದೀರಿ. ಅಂದರೆ ನಿಮ್ಮ ಆತ್ಮ ಅದನ್ನು ಮೊದಲೇ ಗುರುತಿಸಿತ್ತು. ಇಲ್ಲಿಯವರೆಗೂ ನಿಮ್ಮನ್ನು ತರಲಿಕ್ಕೆ ತುಂಬಾ ಅದು ಸ್ವಲ್ಪ ಅಡ್ಡಿ, ಆತಂಕ, ಸಮಸ್ಯೆಗಳನ್ನು ನೀವು ಎದುರಿಸುವ ಹಾಗೆ ಮಾಡ್ತು. ಒಟ್ಟಾರೆಗೆ ನೀವೇನು, ನಿಮ್ಮ ಆತ್ಮದ ಉದ್ದೇಶ ಏನು, ನೀವಿಲ್ಲಿ ಕೇವಲ ಕೆಲವು ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಬಂದಿದ್ದೀರಾ, ಇಲ್ಲ ಏನನ್ನಾದರೂ ನಿಮಗೋಸ್ಕರನೂ ಪಡ್ಕೊಳ್ಳೋಕ್ಕೆ ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ಒಂದು ಅರಿವನ್ನು ಮೂಡಿಸಿದೆ. ಇದಕ್ಕೆ ಕಾರಣ ಕೆಲವೊಂದು ಸಾರಿ ನೀವೆಷ್ಟೇ ತ್ಯಾಗ ಮಾಡಿದ್ರು, ಎಷ್ಟೇ ಒಬ್ಬರನ್ನ ಚೆನ್ನಾಗಿ ನೋಡಿಕೊಂಡ್ರು, ಎಷ್ಟೇ ಅವ್ರ ಮೇಲೆ ನಂಬಿಕೆ ಇಟ್ಟರು, ಆ ನಂಬಿಕೆ ಉಳಿಸ್ಕೊಳ್ಳಿಲ್ಲ. ಆ ರೀತಿಯ ಪ್ರೇಮಕ್ಕೆ, ಕಾಳಜಿಗೆ ಅವರು ಬೆಲೆ ಕೊಟ್ಟಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ. ಇಂತಹ ಎಲ್ಲ ಒಂದು ಸ್ಥಿತಿಗಳು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋಕ್ಕೆ ಸಹಾಯ ಮಾಡಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈಗ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ಯಾರು ನಿಮಗೆ ಔಷಧಿ, ಇಲ್ಲವೇ ಯಾರು ನಿಮಗೆ ಗಾಯ ಆಗಿದ್ದಾರೆ, ಗಾಯವಾಗ್ತಾರೆ ಅನ್ನೋ ರೀತಿಯಲ್ಲಿ ನಿಮಗೀಗ ಒಂದು ಅರಿವು ಮೂಡಿದೆ. ಅಂದರೆ ನಿಮ್ಮ ಜೀವನಕ್ಕೆ ಯಾರಿದ್ದರೆ, ಯಾರು ಬಂದರೆ ಅದು ಔಷಧಿಯಾಗಿರುತ್ತೆ, ಯಾರು ಬಂದರೆ ಗಾಯ ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈಗ ಯಾರನ್ನು ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಇಟ್ಕೊಳ್ಬೇಕು, ಇಗ್ನೋರ್ ಮಾಡಬೇಕು. ಹಾಗೆ ಕೆಲವೊಂದು ಅನಿವಾರ್ಯ ಸಂಬಂಧಗಳೊಂದಿಗೆ ನೀವು ಜೀವಿಸಲೇಬೇಕು. ಯಾಕಂದರೆ ಅದು ನಿಮ್ಮದೇ ಆತ್ಮದ ಆಯ್ಕೆ. ನೀವು ಅದೇ ಒಂದು ಕುಟುಂಬದಲ್ಲಿ ಹುಟ್ಟಬೇಕು, ಇಲ್ಲ ಅವರ ಆಯ್ಕೆ ಆಗಿರ್ಬೋದು, ಇಲ್ಲ ನಿಮ್ಮದೇ ಆಯ್ಕೆ ಆಗಿರ್ಬೋದು. ಒಟ್ಟಾರೆಯಾಗಿ ಇಲ್ಲಿ ನಾವು ಇದೇ ಕುಟುಂಬದಲ್ಲಿ ಇರಬೇಕು, ಇಲ್ಲ ಒಬ್ಬರನ್ನ ಬದಲಾವಣೆ ಮಾಡಬೇಕು, ಇಲ್ಲ ಒಬ್ಬರ ಋಣ ತೀರಿಸಬೇಕು. ಈ ರೀತಿ ಒಂದು ಆತ್ಮದ ಉದ್ದೇಶದೊಂದಿಗೆ ನೀವು ಆ ಕುಟುಂಬಕ್ಕೆ ಕನೆಕ್ಟ್ ಆಗಿದ್ದೀರಾ. ಹಾಗಾಗಿ ಅನಿವಾರ್ಯವಾಗಿ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸೋದ್ರ ಜೊತೆಗೆ ನೀವು ನಿಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಕ್ಕೂ ಈಗ ನೀವು ಮುಂದೆ ಹೋಗ್ತಾ ಇದ್ದೀರಾ. ಹಿಂದೆ ಹಾಗಲ್ಲ, ಪೂರ್ಣ ಪ್ರಮಾಣದಲ್ಲಿ ಸಮರ್ಪಣೆ, ತ್ಯಾಗ ಆಗಿಬಿಟ್ಟಿತ್ತು. ಅಂದರೆ ನಿಮಗೋಸ್ಕರ ನೀವು ಸ್ವಲ್ಪನೂ ಸಮಯ ಕೊಡ್ತಾ ಇರಲಿಲ್ಲ. ಎಲ್ಲವೂ ನನ್ನ ಕುಟುಂಬ, ಎಲ್ಲವೂ ನನ್ನ ಒಂದು ಪರಿವರ್ತನೆ, ಅಂದರೆ ಬೇರೆಯವರಿಗೋಸ್ಕರನೇ ಪರಿವರ್ತನೆ ಮಾಡಬೇಕು ಅವರು ಹಸ್ತಾ ಇದ್ರಿ. ಅದು ತಪ್ಪಲ್ಲ. ಯಾಕಂದರೆ ಇದೇ ಜನ್ಮದಲ್ಲಿ ನಿಮಗೆ ಇದೇ ಮಗು ಆಗಿಬಿಟ್ಬೇಕು, ಅವರೇ ನನಗೆ ಮಗು ಆಗಿಬಿಟ್ಬೇಕು, ಅವರೇ ಗಂಡ ಆಗಿ, ಅವರೇ ಹೆಂಡತಿಯಾಗಿ, ಅವರೇ ಸಂಬಂಧ. ಈ ರೀತಿಯಾಗಿ ಕೆಲವು ಸಂಬಂಧಗಳು ಕೆಲವು ದ್ವೇಷವನ್ನು ತೀರಿಸ್ಕೊಳಕ್ಕೆ ಬಂದರೆ, ಕೆಲವು ಪಾಠವನ್ನು ಕಲ್ಸಕ್ಕೆ ಬಂದಿರ್ತವೆ, ಕೆಲವು ಋಣವನ್ನು ತೀರಿಸ್ಕೊಳಕ್ಕೆ ಬಂದಿರ್ತವೆ, ಕೆಲವು ನಿಮಗೆ ನೆಮ್ಮದಿ ಖುಷಿಯನ್ನು ಕೊಡಲಿಕ್ಕೆ ಬಂದಿರ್ತವೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲೇ ಇರುವ ಅನೇಕ ಪಾತ್ರಗಳು ನಿಮಗೆ, ಕೆಲವು ಪಾತ್ರಗಳು ನೋವು ಕೊಡ್ತಾ ಇದ್ದಾವೆ, ಕೆಲವು ಪಾತ್ರಗಳಿಂದ ನೀವು ನೆಮ್ಮದಿ ಕಾಣ್ತಾ ಇದ್ದೀರಾ, ಕೆಲವು ಪಾತ್ರಗಳಿಂದ ನೀವು ಪಾಠವನ್ನು ಕೂಡ ಕಲಿತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೆ ಈಗ ನೀವು ಗುರುವಿನ ಶರಣದಲ್ಲಿ ಬಂದಮೇಲೆ, ಅಂದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ಸ್ವಲ್ಪ ತೊಡಗಿಸ್ಕೊಂಡ್ಮೇಲೆ, ಧ್ಯಾನ, ಪೂಜೆ, ಒಂದು ಮಂತ್ರ ಜಪ ಇವೆಲ್ಲವೂ ಕೂಡ ನಿಮಗೆ ಒಂದು ಭ್ರಮೆಯನ್ನು ಉಂಟು ಮಾಡಿಲ್ಲ, ಒಂದು ವಾಸ್ತವ ಸತ್ಯವನ್ನು ಪರಿಚಯ ಮಾಡಿಸ್ಕೊಟ್ಟಿದೆ. ನಿನಗೋಸ್ಕರ ನೀನು ಜೀವಿಸು, ನಿನ್ನ ಗೌರವ, ನಿನ್ನ ಒಂದು ಪ್ರೇಮ ನಿನ್ನ ಮೇಲೆ ನಿನಗೆ ತೋರು, ನಿನ್ನ ದಯೆ, ಕರುಣೆ, ಪ್ರೇಮ ನಿನ್ನ ಮೇಲೂ ನಿನಗಿರಲಿ ಅನ್ನೋದನ್ನು ಅನುಭವ ಮಾಡಿಸಿದವೆ. ನಿಮ್ಮೊಳಗಿನ ಚಿಂತೆಗಳಿಂದ ಗಾಯವಾಗಿದ್ದ ನಿಮ್ಮ ಮಾನಸಿಕ, ದೈಹಿಕ ಸ್ಥಿತಿಗಳನ್ನು ಸರಿಪಡಿಸ್ತಾ ಇದ್ದಾವೆ. ಹಾಗಾಗಿ ಹತ್ರನೂ ಹೇಳ್ಕೊಳಕ್ಕಾಗೋದೇ ಇಲ್ಲ ಅನ್ನುವ ಮಾತುಗಳನ್ನು ನೀವು ನಂಬಿಕೆ ಇಟ್ಟು, ನೀವು ನಂಬಿದ ಗುರುವಲ್ಲಿ, ದೈವಶಕ್ತಿಯಲ್ಲಿ ಹೇಳ್ಕೊಳ್ತಾ ಇದ್ದೀರಾ. ಹಾಗಾಗಿ ಆ ಶಕ್ತಿಯ ಕಡೆಯಿಂದ ಈ ವಿಚಾರ ಬ್ರಹ್ಮಾಂಡದಲ್ಲಿ ಹರಡಿದೆ. ಆ ಶಕ್ತಿ ನಿಮಗೆ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದು ಆಗಬೇಕು ಅಂತೇಳಿ ಬಯಸ್ತಾ ಇರೋದ್ರಿಂದ ನಿಮ್ಮ ಭಾಗ್ಯದಲ್ಲಿ ಪರಿವರ್ತನೆಯನ್ನು ನೀವು ಸಮಯದಲ್ಲಿ ಕಾಣ್ತಾ ಇದ್ದೀರಾ. ಖಂಡಿತ ಇದೆಲ್ಲವೂ ಕೂಡ ಒಂದು ಉನ್ನತವಾದ, ವಿಶೇಷವಾದ ಮಟ್ಟಕ್ಕೆ ನಿಮ್ಮನ್ನು ಕೊಂಡೊಯ್ಯುವ ದಾರಿಯಾಗಿತ್ತು, ಒಂದು ಯೋಜನೆಯಾಗಿತ್ತು. ಅದೇ ಯೋಜನೆಯಲ್ಲಿ ನೀವೀಗ ನಿಂತಿದ್ದೀರಾ. ನೀವು ಆಯ್ಕೆ ಮಾಡಿಕೊಂಡಿರುವ ದಾರಿ ಏನಿದೆಯಲ್ಲ ಅದು ತುಂಬ ಸರಿಯಾಗಿದೆ. ಇಲ್ಲಿ ನಿಮ್ಮ ಜೀವನಕ್ಕೆ ಒಂದು ಹೊಸ ದಾರಿ ತೆರೆದುಕೊಳ್ಳುತ್ತೆ. ಯಾವ ರೀತಿ ಅಂದರೆ, ಯಾರು ನಿಮ್ಮ ಜೀವನದಲ್ಲಿ ಇರಬೇಕು, ಹಾಗೆ ಯಾವುದು ನಿಮಗೆ ಸಿಗಬೇಕು, ಹಾಗೆ ನೀವು ಸುಮ್ಮನೆ ಒಂದು ಮರೀಚಿಕೆಯ ರೀತಿಯಲ್ಲೇ ಯಾರದ್ದೋ ಒಂದು ಹಿಂದೆ ಓಡ್ತಿದ್ದೀರಾ, ಯಾವುದೋ ಒಂದು ವಿಚಾರದಲ್ಲಿ ಬೆನ್ನತ್ತಿ ಹೋಗ್ತಾ ಇದ್ದೀರಾ. ಅದರಲ್ಲಿ ವಾಸ್ತವ ಸತ್ಯ, ಕೆಲವು ವಿಚಾರಗಳು, ಸತ್ಯಗಳು ಎದುರಿಗೆ ಬಂದು ನಿಮ್ಮನ್ನು ತಿದ್ದುತ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮಗೆ ಗೊತ್ತೇ ಇರಲಿಲ್ಲ, ಅಷ್ಟೊಂದು ನಂಬಿಕೆ ಇಟ್ಟಿದ್ರಿ. ಆ ನಂಬಿಕೆ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ, ಗುರುವಿನ ಬಗ್ಗೆ, ದೇವರ ಬಗ್ಗೆ ಇರುತ್ತಲ್ಲ, ಆ ನಂಬಿಕೆ ಇಟ್ಟಿದ್ರಿ. ಆದರೆ ಅಲ್ಲಿ ಆ ನಂಬಿಕೆಗೆ ಮೋಸ ಆಗಬಾರ್ದು ಅನ್ನೋದು ಗುರುವಿನ ಒಂದು ಯೋಜನೆ ಆಗಿತ್ತು. ಹಾಗಾಗಿ ಆ ಒಂದು ಅಸತ್ಯವನ್ನು ನಿಮ್ಮ ಎದುರಿಗೆ ಇಟ್ಟಿದ್ದಾರೆ ಈಗ. ಅಂದರೆ ನೋಡು, ನೀನು ಇಷ್ಟು ದಿನ ಪೂರ್ಣವಾಗಿ ಭರವಸೆ ಇಟ್ಟಿದ್ದು ಇವರಿಗೋಸ್ಕರನ, ಅನರ್ಹರಿಗೋಸ್ಕರನ ಅನ್ನೋ ರೀತಿಲಿ, ಇವರಿಗೋಸ್ಕರ ಕಾಳಜಿ, ಪ್ರೀತಿ ಕೊಟ್ಟಿದ್ದ, ಸಮಯ ಕೊಟ್ಟಿದ್ದ, ನಿನ್ನ ಒಂದು ಜೀವನ ಶೈಲಿಯನ್ನು ತ್ಯಾಗ ಮಾಡಿದ್ದ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ನೀವೇ ಹೇಳಬೇಕೀಗ. ನೀವು ಇಲ್ಲಿ ಯಾವ ರೀತಿ ಪರಿವರ್ತನೆ ತಗೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಜೀವನ ಹೊಸ ಪ್ರಾರಂಭವನ್ನು ಮಾಡುತ್ತೆ ಅಂತೇಳಿ ಗುರು ಹೇಳ್ತಿದ್ದಾರೆ. ಅದಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಕೆಲವರ ಪ್ರಸ್ತುತ ಎನರ್ಜಿಗೆ ನಿಮ್ಮ ಸುತ್ತ ಒಂದು ಸೋಲ್ ಗ್ರೂಪನ್ನು ನೀವು ಹೊಂದಿದ್ದೀರಾ. ಅಂದರೆ ನೀವೊಂದು ಆಧ್ಯಾತ್ಮಿಕ ಪಯಣದಲ್ಲಿ ಸಾಗ್ತಾ, ಗುರುವಿನ ಸೇವೆಯನ್ನು ಮಾಡ್ತಾ, ಭಗವಂತನಲ್ಲಿ ನಿಷ್ಠೆಯನ್ನು ತೋರ್ತಾ, ಒಟ್ಟಾರೆಯಾಗಿ ನಿಮ್ಮ ಉತ್ತಮ ಕರ್ಮಗಳಿಗೆ ಅನುಸಾರವಾಗಿ ನಿಮ್ಮ ಸುತ್ತ ಉತ್ತಮವಾದ ಜನರೇ ಕನೆಕ್ಟ್ ಆಗ್ತಾ ಇದ್ದಾರೆ. ಖಂಡಿತ ಅವರು ನಿಮಗೆ ಏನೋ ಸಹಾಯ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಖಂಡಿತ ಆ ಸಹಾಯವನ್ನು ಸ್ವೀಕರಿಸಿ ಅಂಥೇಳಿ ಇಲ್ಲಿ ಗುರುವೇ ಹೇಳ್ತಾ ಇದ್ದಾರೆ. ಹಿಂದೆ ಮುಂದೆ ಯೋಚಿಸೋದು ಬೇಡ, ಅದು ನನ್ನ ಸಹಾಯವೇ ಆಗಿರುತ್ತೆ, ಸ್ವೀಕರಿಸಿ.
ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾಗಿರುವ ಒಂದು ಶಾಂತಿ, ನೆಮ್ಮದಿ, ಸಂತೋಷವನ್ನು ನೀವು ಹೊರಗಡೆ ಹುಡುಕ್ತಾ ಓಡ್ತಾ ಇದ್ದೀರಾ. ಅದು ಯಾರತ್ತೋ ಹಿಂದೆ. ಅಂದರೆ ಅದು ಸಿಕ್ಕರೆ ನಾನು ಸಂತೋಷವಾಗಿರ್ತೀನಿ, ಆ ವ್ಯಕ್ತಿ ನನ್ನ ಜೀವನಕ್ಕೆ ಬಂದರೆ ಎಲ್ಲವೂ ಸರಿಯಾಗುತ್ತೆ, ಇನ್ನೂ ಸ್ವಲ್ಪ ಹಣ, ಇನ್ನೂ ಸ್ವಲ್ಪ ಹೆಸರು, ಇನ್ನೂ ಸ್ವಲ್ಪ ಪ್ರೀತಿ ಸಿಕ್ಕರೆ ಸಾಕು ಅನ್ನುವ ನಿಮ್ಮ ಮನಸ್ಸಿನ ನಿರಂತರ ಓಡಾಟ ನಿಮ್ಮನ್ನು ದಣಿಸ್ತಾ ಇದೆ ಎಲ್ಲೋ ಒಂದು ರೀತಿಯಲ್ಲಿ. ಯಾಕಂದರೆ ಇದೆಲ್ಲವೂ ನಿಮ್ಮ ಕೈಯಲ್ಲಿಲ್ಲ, ಕರ್ಮ ಮಾತ್ರ ನಿಮ್ಮ ಕೈಯಲ್ಲಿದೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಅಂದರೆ ನೀವು ಹೇಳ್ತಾ ಇದ್ದೀರಿ, ನಿಮಗೆ ನೀವೇ ಹೇಳ್ಕೊಳ್ತಾ ಇದ್ದೀರಾ ಆ ವ್ಯಕ್ತಿ ಬಂದರೆ ನನ್ನ ಜೀವನ ಸರಿಯಾಗುತ್ತೆ ಅಂಥೇಳಿ. ಬಂದು ಸರಿಯಾಗಲಿಲ್ಲ ಅಂದರೆ ನನ್ನ ಆಯ್ಕೆನೇ ತಪ್ಪು ಅನ್ನೋ ರೀತಿಯಲ್ಲಿ ಆವಾಗೊಂದು ರೀತಿ ಕೊರಗ್ತೀರ. ಹಾಗಾಗಿ ಗುರುವಿನ ಶರಣದಲ್ಲಿ ಹೋದ್ಮೇಲೆ ಇವೆಲ್ಲ ಆಯ್ಕೆಗಳನ್ನು ಅವರಲ್ಲಿ ಇಟ್ಟು ಶರಣಾದಮೇಲೆ ನಿಮಗೆ ಯಾವುದು ಸರಿಯೋ ಅವರು ನಿಮ್ಮ ಜೀವನಕ್ಕೆ ಬರ್ತಾರೆ, ಅದು ನಿಮ್ಮ ಜೀವನಕ್ಕೆ ಬರುತ್ತೆ. ಇಲ್ಲ ಅಂದರೆ ನಿಮಗೆ ಯಾವುದು ಕಷ್ಟ ಕೊಡುತ್ತೋ ಅದನ್ನು ದೂರ ಮಾಡ್ತಾರೆ. ನಿಮ್ಮ ಭವಿಷ್ಯಕ್ಕೆ ಯಾವುದು ಒಳ್ಳೆಯದೋ ಅದನ್ನು ಅವ್ರು ನಿಮಗೆ ಕೊಡ್ತಾರೆ. ಇದೇ ವಾಸ್ತವ ಸತ್ಯ. ಅಂದರೆ ಕೆಲವು ಬಾರಿ ನೀವು ಹೇಗೆ ಅಂದರೆ ಮರುಭೂಮಿಯಲ್ಲಿ ಕಾಣುವ ಮರೀಚಿಕೆಯಂತೆ ನೀವು ಕೆಲವರ ಹಿಂದೆ, ಕೆಲವು ವಿಷಯಗಳ ಹಿಂದೆ ಓಡ್ತಾನೆ ಇರ್ತೀರ. ನಿಜವಾಗಿಯೂ ನಿಮ್ಮ ದಾಹವನ್ನು ಅದು ನೀಗಿಸೋದಿಲ್ಲ. ಹತ್ತಿರ ಹೋದಷ್ಟು ಅದು ಇನ್ನೂ ದೂರವಾಗ್ತಾ ಹೋಗುತ್ತೆ ಕೆಲವು ವಿಚಾರಗಳು. ಯಾಕಂದರೆ ಅದು ವಾಸ್ತವವಲ್ಲ, ಅದು ಮನಸ್ಸಿನ ಭ್ರಮೆಯಾಗಿದೆ. ನನಗೆ ಅದು ಸಿಕ್ಕರೆ ಸಂತೋಷವಾಗಿರ್ತೀನಿ, ಅದು ನನ್ನ ಜೀವನದಲ್ಲಿ ನಡೆದ್ರೆ ನಾನು ಸಂತೋಷವಾಗಿರ್ತೀನಿ, ಅವ್ರು ನನ್ನ ಜೀವನಕ್ಕೆ ಬಂದರೆ ನಾನು ಸಂತೋಷವಾಗಿರ್ತೀನಿ ಅಂತೇಳಿ ನಿಮಗೆ ನೀವು ಹೇಳ್ಕೊಳ್ತಾ ಇದ್ದೀರಾ. ಆದರೆ ಈ ವಿಚಾರ ನಿಮ್ಮ ಒಂದು ವಿಚಾರಕ್ಕೆ ಎಲ್ಲೋ ಮನಸ್ಸಿನ ಭ್ರಮೆ ಅಂತ ಬರ್ತಾ ಇದೆ. ಹಾಗಾಗಿ ನೀವು ಈ ವಿಚಾರದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀರಾ ಈ ಸಮಯದಲ್ಲಿ ಅಂದರೆ ಖಂಡಿತ ಅದನ್ನು ನೀವು ನಂಬಿದ ಗುರುವಿನ ಶರಣದಲ್ಲಿ ಅರ್ಪಣೆ ಮಾಡಬೇಕು. ಭಗವಂತನ ಶರಣದಲ್ಲಿ ಅದು ಹೋದ್ಮೇಲೆ ಅದರಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ. ಅದೇ ನಿಜವಾಗಿದ್ದು, ಅದೇ ಸತ್ಯವಾಗಿದ್ದು. ಅದು ನಿಮ್ಮನ್ನು ಸುಮ್ಮನೆ ಭ್ರಮೆಯ ಹಿಂದೆ ಅಂದರೆ ಮರೀಚಿಕೆಯ ಹಿಂದೆ ಓಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅಲ್ಲೇ ನಿಂತಲ್ಲೇ ನೀವು ಅದನ್ನು ಗುರುತಿಸ್ತೀರಾ. ಬೇಗನೆ ನಿಮಗೆ ವಾಸ್ತವ ಸತ್ಯ ಪರಿಚಯ ಆಗುತ್ತೆ, ಬೇಗನೆ ನೀವು ಕೆಲವು ನಿರ್ಧಾರಗಳನ್ನು ತಗೊಳ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದೇ ರೀತಿಯ ವಿಚಾರಗಳು ಅಂದರೆ ಯಾರೋ ನಿಮ್ಮನ್ನು ಬಿಟ್ಟೋದ್ರು, ಮೋಸ ಮಾಡಿದರು, ಇಲ್ಲ ನಿಮ್ಮ ಸಂಬಂಧಿಕರೇ ನಿಮ್ಮಿಬ್ಬರ ಮಧ್ಯೆ ಪ್ರವೇಶ ಮಾಡಿ ನಿಮ್ಮಿಬ್ಬರನ್ನ ದೂರ ಮಾಡಿದರು, ಇಲ್ಲ ಬುದ್ಧಿ ಹೇಳ್ಬೋದಿತ್ತು, ಇಲ್ಲ ಅವರು ಆ ರೀತಿ ಯಾವುದೇ ರೀತಿ ಅವರಿಗೆ ಅಂದರೆ ನನಗೆ ಸಹಾಯ ಮಾಡಲಿಲ್ಲ, ಅವರನ್ನು ಅಂದರೆ ನಮ್ಮ ಕುಟುಂಬವನ್ನು ಸರಿಪಡಿಸಲಿಕ್ಕೆ ಅವರಿಂದ ಯಾವುದೇ ರೀತಿ ನಮಗೊಂದು ನಿರೀಕ್ಷೆ ಇತ್ತಲ್ಲ, ಆ ನಿರೀಕ್ಷೆನ ಮುರಿದು ಬಿಟ್ಟರು ಅನ್ನೋದು. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಅಂದರೆ ಮಗ ಮಾತು ಕೇಳಿಲ್ಲ ದೂರ ಆದ, ಸೊಸೆಯನ್ನು ಬ್ಲೇಮ್ ಮಾಡೋದು, ಅತ್ತೆಯನ್ನು ಬ್ಲೇಮ್ ಮಾಡೋದು, ಈ ರೀತಿ ಕೆಲವೊಂದು ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಇದ್ದಾವೆ ಅಂದರೆ ಖಂಡಿತ ಅದು ಒಂದು ಭ್ರಮೆ, ಅದು ವಾಸ್ತವ ಅಲ್ವೇ ಅಲ್ಲ. ಎಂಥದ್ದೇ ನಿಮ್ಮ ಜೀವನದಲ್ಲಿ ಕೆಲವು ಕಹಿ ಘಟನೆಗಳು ನಡೆದಿದ್ವು ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಅದು ನಿಮ್ಮದೇ ಆದ ಒಂದು ಕರ್ಮ ಆಗಿರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದನ್ನು ಬಿಟ್ಟು ಅವರಿಗೆ ಇನ್ನೂ ಏನಾದರೂ ಅನ್ನೋದು, ಇಲ್ಲ ದ್ವೇಷ ಮಾಡೋದು, ಇಲ್ಲ ಅವ್ರು ನಮ್ಮ ಜೀವನದಲ್ಲಿ ಮರಳಿ ಬರದೇ ಇದ್ರೇ ಒಳ್ಳೆಯದು ಅನ್ನೋದು, ಅವ್ರು ದೂರನೇ ಇರಲಿ ಅನ್ನೋದು, ಈ ರೀತಿಯಾಗಿ ಜಡ್ಜ್ ಮಾಡ್ತಾ ಇದ್ದೀರ. ಒಟ್ಟಾರೆಯಾಗಿ ನೀವು ಕೆಲವರನ್ನು ಕ್ಷಮಿಸದೆ ನಿಮ್ಮ ಹೃದಯದಲ್ಲಿ ವರ್ಷಗಳ ಕಾಲ ಅವರನ್ನು, ಆ ನೋವನ್ನು ಹೊತ್ಕೊಂಡೇ ಸಾಕ್ತಾ ಇದ್ದೀರ. ಅವರು ನಿಮಗೆ ಮಾಡಿದ ತಪ್ಪುಗಳು, ನೀಡಿದ ನೋವುಗಳು ನಿಮ್ಮ ನೆನಪಲ್ಲಿ ಇನ್ನೂ ಜೀವಂತವಾಗಿದೆ. ದಿನನಿತ್ಯ ಹಚ್ಚ ಹಸಿರಾಗ್ತಾ ಇದ್ದೀರಾ. ಅಂದರೆ ಅವುಗಳಿಗೆ ನೀರೆರೆದು ಪಾಲನೆ ಪೋಷಣೆ ಮಾಡ್ತಾ ಇದ್ದೀರಾ. ದೇವರ ಮೇಲೆ ಒಂದು ಹೂ ತಪ್ಪಿದ್ರು ದಿನ ಇಡಲಿಕ್ಕೆ, ಆ ದಿನ ದೇವರ ಮೇಲೆ ಹೂ ಇಡೋದನ್ನು ಮರಿತೀರ. ಆದರೆ ಅವ್ರು ಮಾಡಿದ ನೋವು, ಅವ್ರು ಕೊಟ್ಟ ಒಂದು ನಿಂದನೆಯ ಮಾತುಗಳು, ಇವು ಯಾವುದನ್ನು ನೀವು ಮರಿತಾ ಇಲ್ಲ. ಅವುಗಳನ್ನು ಹಚ್ಚ ಹಸಿರನಂತೆ ನೆನಪಿಡ್ತಾ ಇದ್ದೀರಾ ನೀವು. ಅತ್ತೆ ಹೀಗಂದರು, ಅವ್ರು ನಮ್ಮಿಬ್ಬರ ಮಧ್ಯೆ ಇದ್ದಿದ್ದಕ್ಕೆ ಹೀಗಾಯಿತು ನನ್ನ ಜೀವನ, ನಾದಿನಿ ಹೀಗಂದರು, ಗಂಡ ಹೀಗಂದರು, ಹಾಗೆ ಹೀಗೆ ಇನ್ನೂ ಅನೇಕ ರೀತಿಯ ವಿಚಾರಗಳು ನಿಮ್ಮ ಜೀವನದಲ್ಲಿದೆ. ತಾಯಿ, ತಂದೆ, ಗಂಡ, ಹೆಂಡತಿ, ಮಕ್ಕಳು ಸೇರಿದ್ರೇ ಅದನ್ನು ಕುಟುಂಬ ಅನ್ನೋದು. ಅದನ್ನೇ ಬೇಡ ಅಂತೇಳಿ ತಿರುಗಿಸ್ತಾ ತಪ್ಪುಗಳನ್ನು ಹುಡುಕಿ ಅದನ್ನೇ ಬೇಡ ಅಂತ ಹೇಳಿ ನೀವು ದೂರ ಇಡೋದ್ರಿಂದ ಅಲ್ಲೊಂದು ಕರ್ಮ ಅನ್ನೋದು ಸೃಷ್ಟಿಯಾಗತ್ತೆ ಅಷ್ಟೇ. ಮತ್ತು ನಿಮಗೆ ಆ ಸಮಯ ಸುಖ ಸಿಗ್ಬೋದು, ಅವರಿಂದ ದೂರ ಇರ್ಬೋದು, ಆದರೆ ಅವರು ದೂರ ಆಗಿರ್ತಾರಲ್ಲ, ಆ ಒಂದು ವೇದನೆ ಅನುಭವಿಸ್ತಾ ಇರ್ತಾರೆ. ಈಗ ಮಕ್ಕಳನ್ನು ತಂದೆ ತಾಯಿಯಿಂದ ದೂರ ಮಾಡೋದು ದೊಡ್ಡ ಪಾಪ. ಯಾಕಂದರೆ ನಿಮಗೆ ಅನಿಸ್ಬೋದು ಅತ್ತೆ ಮಾವ ಅವರೆಲ್ಲ ದೂರ ಇದ್ದರೆ ನಾನು ಆರಾಮಾಗಿರ್ತೀನಿ ಅಂತೇಳಿ ನೀವೀಗ ಅಂದ್ಕೊಂಡಿರ್ಬೋದು. ನಾಳೆ ನಿಮ್ಮ ಜೀವನದಲ್ಲೂ ಅದು ನಡೆದ್ರೆ, ನಿಮ್ಮ ಮಕ್ಕಳು ಆ ರೀತಿ ಮಾಡಿದರೆ ಆಗ ನಿಮಗೆ ಆವಾಗ ಅನಿಸುತ್ತೆ ಇದು ಅದೇ ಅನುಭವ, ನಾನು ಅವರನ್ನು ದೂರ ಇಟ್ಟೆ, ಯಾವುದೋ ಒಂದಿಷ್ಟು ಕಾರಣಗಳನ್ನು ಕೊಟ್ಟು, ಹಾಗಾಗಿ ನನ್ನ ಜೀವನದಲ್ಲೂ ಯಾವುದಿಷ್ಟು ಕಾರಣಗಳನ್ನು ಕೊಟ್ಟು ನನ್ನನ್ನು ದೂರ ಇಟ್ಟರ. ಇದು ನಾನು ಕೇವಲ ಈ ಒಂದು ವಿಚಾರಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ. ಇದನ್ನು ನೀವು ಯಾವೆಲ್ಲ ಸಂಬಂಧದಲ್ಲಿ ಇದ್ದೀರೋ ಈಗ ಆ ಸಂಬಂಧಕ್ಕೆ ಅನುಗುಣವಾಗಿ ತಗೊಳ್ಬೋದು. ಹಾಗಾಗಿ ಸಂಬಂಧಗಳನ್ನು ದೂರ ಬಿಟ್ಟು ಓಡಿ ಹೋಗೋದು ಸರಿ ಅಲ್ಲ. ಸಂಬಂಧಗಳನ್ನು ಬಿಟ್ಟು ಜವಾಬ್ದಾರಿಗಳನ್ನು ಕಳಚ್ಕೊಂಡು ನಾವು ಅಲ್ಲಿ ಹಿಂದೆ ಸರಿತೀವಿ ಅಂದರೆ ಅದು ದೊಡ್ಡತನ ಅಲ್ಲ. ಅದರಲ್ಲಿದ್ದು ಯಾರನ್ನು ಇಗ್ನೋರ್ ಮಾಡಬೇಕು, ಯಾರನ್ನು ಸರಿಪಡಿಸ್ಬೇಕು, ಯಾವ ವಿಚಾರದಲ್ಲಿ ಮೌನವಾಗಿರಬೇಕು, ಯಾವುದರಲ್ಲಿ ಸರಿಯಾದ ತೀರ್ಮಾನವನ್ನು ತಗೊಳ್ಬೇಕು, ಎಲ್ಲ ಪರಿಸ್ಥಿತಿನ ಸಂಭಾಳಿಸಬೇಕು ಅನ್ನೋ ರೀತಿಯಲ್ಲಿ ಬುದ್ಧಿವಂತಿಕೆಯಿಂದ ಸ್ವಲ್ಪ ಕಾರ್ಯನಿರ್ವಹಿಸೋದು ಇರುತ್ತಲ್ಲ, ಅದು ಬುದ್ಧಿವಂತಿಕೆ. ಅದು ಯಾವುದೇ ರೀತಿ ಕರ್ಮ ನಿಮ್ಮನ್ನು ಟಚ್ ಮಾಡೋಕ್ಕೆ ಬಿಡೋದಿಲ್ಲ.
ಹಾಗಾಗಿ ಗುರು ಹೇಳ್ತಾ ಇದ್ದಾರೆ, ನಿನ್ನ ಮನಸ್ಸಲ್ಲಿ ಇನ್ನೂ ಜೀವಂತವಾಗಿ ಇಟ್ಕೊಂಡಿದೆಯಲ್ಲ ಒಂದಿಷ್ಟು ನೋವಿನ ವಿಚಾರಗಳನ್ನು, ಯಾರೇನು ಮಾಡಿದ್ರು ಅದನ್ನು, ಎಲ್ಲಿಯವರೆಗೂ ನೀನು ಆ ವಿಚಾರಗಳಿಗೆ ನೀರೆರೆದು ಪಾಲನೆ ಪೋಷಣೆ ಮಾಡ್ತೀಯೋ ಅಲ್ಲಿಯವರೆಗೂ ನೀನು ಆ ವಿಚಾರಗಳಿಂದ ಹೊರಗೆ ಬರೋದಿಲ್ಲ. ಒಂದಲ್ಲ ಒಂದು ರೀತಿಯ ಆ ವೇದನೆಯನ್ನು ನಿನ್ನ ದೇಹ ಮಾನಸಿಕವಾಗಿ ದೈಹಿಕವಾಗಿ ಅನುಭವಿಸ್ತಾ ಇದೆ. ಶಿಕ್ಷೆ ಅವ್ರಿಗೆ ಕೊಡ್ತಾ ಇಲ್ಲ, ನಿನಗೆ ನೀನೇ ಕೊಡ್ತಾ ಇದೆಯಾ. ಹಾಗಾಗಿ ಕ್ಷಮಿಸ್ಬಿಡು ಆ ವಿಚಾರನ ಅನ್ನೋ ರೀತಿಲಿ. ಕ್ಷಮಿಸೋದು ಅವರಿಗೋಸ್ಕರ ಅಲ್ಲ, ಅದು ನಿಮ್ಮ ಹೃದಯದ ಭಾರವನ್ನು ಇಳಿಸೋದಕ್ಕಾಗಿ ಕಂದ ಅನ್ನೋ ರೀತಿಲಿ ಗುರುವು ಎಚ್ಚರಿಸ್ತಾ ಇದ್ದಾರೆ. ಅಂದರೆ ನಿಮಗೆ ಒಳ್ಳೆಯದನ್ನೇ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಕೆಲವು ಸಂಬಂಧಗಳು ನೋವು ಕೊಡ್ತವೆ, ಕೆಲವು ಸಂಬಂಧಗಳು ನಿಮಗೆ ತುಂಬ ಹಿತ ಕೊಡ್ತವೆ, ಕೆಲವು ಸಂಬಂಧಗಳು ಪಾಠ ಕಲಿಸ್ತವೆ, ಕೆಲವೊಂದು ಸಂಬಂಧಗಳು ಛಲದಿಂದ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ನಿಮಗೆ ದಾರಿ ತೋರಿಸ್ತವೆ. ಒಟ್ಟಾರೆಗೆ ಎಲ್ಲವೂ ಕೂಡ ನಿಮ್ಮ ಒಳಿತಿಗಾಗಿ, ನಿಮ್ಮನ್ನು ಬಲಿಷ್ಠರನ್ನಾಗಿಸಲು, ನಿಮ್ಮನ್ನು ಒಂದು ಬೆಳವಣಿಗೆಯತ್ತ ಹೋಗಲು ಅಂತೇಳಿ ನೀವು ಯಾವಾಗ ಅಂದ್ಕೊಂಡು ಕೆಲವೊಂದು ವಿಷಯಗಳನ್ನು ಕ್ಷಮಿಸ್ತಾ ಮುಂದೆ ಹೋಗ್ತಿರೋ, ಖಂಡಿತವಾಗಿ ಹೊಸ ಬಾಗಿಲು, ಹೊಸ ವಿಚಾರಗಳು, ಅವಕಾಶಗಳು ನಿಮ್ಮ ಎದುರಿಗೆ ತೆರೆದುಕೊಳ್ತಾ ಹೋಗ್ತವೆ, ಬರ್ತಾ ಹೋಗ್ತವೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಕ್ಷಮೆ ಅಂದರೆ ನಡೆದದ್ದನ್ನು ಮರೆತು ಬಿಡೋದು ಅಂತ ಅಲ್ಲ. ಕ್ಷಮೆ ಅಂದರೆ ಆ ಘಟನೆ ಇನ್ನು ಮುಂದೆ ನಿಮ್ಮ ಮನಸ್ಸನ್ನು ನಿಯಂತ್ರಿಸಲು ಬಿಡೋದಿಲ್ಲ, ಬಾರ್ದು ಅನ್ನೋ ರೀತಿಯಲ್ಲಿ ನಿರ್ಧಾರ ಮಾಡೋದು ಅನ್ನೋ ರೀತಿಯಲ್ಲಿ. ಅಂದರೆ ಆ ನೆನಪುಗಳು ನಿಮಗೆ ಕೆಲವೊಂದು ಸಾರಿ ಬಂದೇ ಬರುತ್ತೆ. ಮನುಷ್ಯನ ಮನದಲ್ಲಿರುವ ಕೆಲವು ವಿಚಾರಗಳನ್ನು ಅಷ್ಟು ಸುಲಭವಾಗಿ ಅಳಿಸೋಕ್ಕಾಗೋದಿಲ್ಲ. ಆದರೆ ಆ ನೋವು ನಿಮಗೆ ದೈಹಿಕ ಮಾನಸಿಕವಾಗಿ ಹಿಂಸೆ ಕೊಡಬಾರ್ದು. ಅದು ನೀವಿನ್ನೂ ಎತ್ತರಕ್ಕೆ ಬೆಳೀಲಿಕ್ಕೆ, ವಿಶೇಷವಾಗಿ ಬೆಳೀಲಿಕ್ಕೆ, ಅದ್ರ ಜೊತೆ ಅವ್ರು ಮಾಡಿದ ತಪ್ಪುಗಳನ್ನು ನಿಮ್ಮ ಜೀವನದಲ್ಲಿ ಪುನರಾವರ್ತನೆಗೊಳಿಸೋದಕ್ಕೆ ನೀವು ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಜೀವನದಲ್ಲಿ ಯಾರನ್ನೋ ಪ್ರೀತಿ ಮಾಡಿದರೆ ಅಲ್ಲೊಂದು ಮೋಸ ಆಯಿತು ಅಲ್ವಾ, ಅದರಿಂದ ಸಾಕಷ್ಟು ಪಾಠ ಕಲಿತು ಹೊಸ ಜೀವನಕ್ಕೆ ಕಾಲಿಟ್ರಿ. ಆ ನೆನಪನ್ನು ಅಳ್ಸೋಕ್ಕಾಗೋದಿಲ್ಲ. ಆದರೆ ಹೊಸ ಜೀವನ ಅಂತೂ ಪ್ರಾರಂಭಿಸಿದರೆ ಅಲ್ಲಿ ಮಕ್ಕಳಾಯಿತು. ಆ ಮಕ್ಕಳ ಜೀವನದಲ್ಲಿ ಅದು ಪುನರಾವರ್ತಿಸಬಾರ್ದು ಅನ್ನೋ ರೀತಿಯಲ್ಲಿ ನೀವು ಎಚ್ಚರಿಕೆ ವಹಿಸ್ತೀರಿ, ಅವರಿಗೆ ತಿಳುವಳಿಕೆ ಹೇಳ್ತೀರಿ, ಅವರ ಬಗ್ಗೆ ಅವ್ರಿಗೆ ತುಂಬ ಕಾಳಜಿ ವಹಿಸ್ತೀರಾ. ಅಂದರೆ ಅವರಿಗೆ ಅದರ ಅರಿವನ್ನು ಮೂಡಿಸ್ತೀರಾ. ಇದು ಯಾಕೆ ನಡೆದಿದ್ದು ಹೇಳ್ರಿ, ಈ ಅರಿವು ನಿಮಗೆ ಬಂದದ್ದು ಯಾಕೆ, ನಿಮ್ಮ ಜೀವನದಲ್ಲಿ ಒಂದು ತಪ್ಪು ನಡೆದಿದ್ದರಿಂದನೇ ತಾನೇ ನೀವೀಗ ನಿಮ್ಮ ಮಕ್ಕಳಿಗೆ ಆ ಒಂದು ವಿಚಾರದಲ್ಲಿ ಮುಳುಗಬಾರ್ದು ಅನ್ನೋ ರೀತಿಯಲ್ಲಿ ಎಚ್ಚರಿಸ್ತಾ ಇರ್ತೀರಾ. ಹಾಗೆ ಅವರನ್ನು ಒಂದು ಆ ರೀತಿಯ ವಿಚಾರಕ್ಕೆ ಹೋಗದಂತೆ ಅವರನ್ನು ಒಂದು ತಡಿತಾ ಇರ್ತೀರಾ ಅಲ್ವಾ. ಇದೇ ರೀತಿ ಎಲ್ಲ ವಿಚಾರಕ್ಕೂ ಬರುತ್ತೆ. ಹಾಗಾಗಿ ಒಂದು ತಪ್ಪು ನಡೀದೇ ಇದ್ದರೆ ಸರಿಯ ಅನುಭವ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ತಪ್ಪು ನಡೆಯೋದು ಒಳ್ಳೆಯದೇ, ಅದೊಂದು ಅನುಭವ. ಹಾಗಂತ ಅದೇ ಕೊನೆಯಲ್ಲ. ನನ್ನ ಜೀವನದಲ್ಲಿ ಈ ರೀತಿ ತಪ್ಪಾಗೋಯ್ತು ಅಂಥೇಳಿ ನೀವು ಪಶ್ಚಾತ್ತಾಪ ಪಟ್ಟಿರ್ತೀರ, ಅದಕ್ಕೊಂದು ಕ್ಷಮೆ ಕೊಟ್ಟು ಅಲ್ಲಿಂದ ನೀವು ಹೊರಗೆ ಬರಬೇಕು, ಜೀವನ ಸಾಗಿಸ್ತಾ ಇದ್ದೀರಾ. ಆ ನೆನಪು ನೀವು ಮುಂದೆ ಅಂಥ ತಪ್ಪನ್ನು ಮಾಡದೇ ಇರುವಂತೆ ನಿಮ್ಮನ್ನು ಎಚ್ಚರಿಸುತ್ತೆ. ಹಾಗೆ ನಿಮ್ಮ ಅಂಡರಲ್ಲಿ ಯಾರೆಲ್ಲ ಇರ್ತಾರೋ ಅವರಿಗೂ ಕೂಡ ಎಲ್ಲ ಒಂದು ರೀತಿ ಬುದ್ಧಿ ಹೇಳಲಿಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಆ ರೀತಿಯಾಗಿ ಅದು ಕಾರ್ಯನಿರ್ವಹಿಸ್ತಾ ಇದೆ. ಹಾಗಾಗಿ ಒಂದು ಕೆಲಸದ ಜಾಗದಲ್ಲಿ ಒಬ್ಬ ಯಜಮಾನ ನಿಮ್ಮನ್ನು ತುಚ್ಛವಾಗಿ ಕಾಣ್ತಾನೆ ಅಂದರೆ ಅದು ಅವನ ವ್ಯಕ್ತಿತ್ವ, ನಿಮ್ಮ ವ್ಯಕ್ತಿತ್ವ ಅದಲ್ಲ. ಹಾಗಾಗಿ ಯಾವುದೇ ಒಂದು ವ್ಯಕ್ತಿಯ ವಿಚಾರ, ಹಾಗೆ ಯಾವುದೇ ಒಂದು ವಿಚಾರದಲ್ಲೇ ಆಗಿರ್ಬೋದು, ನಿಮ್ಮ ಕೋಪ, ಅಸಮಾಧಾನ, ದ್ವೇಷ ಮತ್ತು ನಿರಾಶೆಗಳನ್ನು ಹಿಡಿದು ಇಟ್ಕೊಂಡು ನೀವು ಬದುಕ್ತಾ ಇದ್ದರೆ ನೀವು ನಿಮ್ಮ ಸ್ವಂತ ಆತ್ಮವನ್ನೇ ಬಂಧನದಲ್ಲಿಟ್ಟಂತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಬಂಧನದಲ್ಲಿ ಬಂಧಿಸ್ಬಿಟ್ಟಿದ್ದೀರಾ. ಹಾಗಾಗಿ ಇಲ್ಲಿ ನಿಮ್ಮ ಮನಸ್ಸು ಹೇಳುವ ಪ್ರತಿಯೊಂದು ಮಾತು ಸತ್ಯವಲ್ಲ. ಕೆಲವೊಮ್ಮೆ ಮನಸ್ಸು ಹೇಳುತ್ತೆ, ಯಾರೂ ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಂಥೇಳಿ, ನಾನು ಸಾಕಷ್ಟು ಒಳ್ಳೆಯವನಲ್ಲ ಅಂತಲೂ ಅನಿಸುತ್ತೆ, ನನ್ನ ಜೀವನದಲ್ಲಿ ನಾನು ಏನೂ ಸರಿಯಾಗಿ ಮಾಡಿಲ್ಲ ಅಂತಲೂ ಅನಿಸುತ್ತೆ, ನಾನು ವಿಫಲನಾಗಿದ್ದೇನೆ ಅನ್ನೋ ರೀತಿಯಲ್ಲಿ ಹೇಳುತ್ತೆ. ಆದರೆ ಇವು ಸತ್ಯವಾ? ಅಲ್ಲ ತಾನೇ. ಇವು ಕೇವಲ ಭಯ, ಗಾಯಗಳು ಮತ್ತು ಹಳೆಯ ಅನುಭವಗಳಿಂದ ಹುಟ್ಟಿದ ಆಲೋಚನೆಗಳಾಗಿರ್ತವೆ. ಹಾಗಾಗಿ ಮನಸ್ಸು ಕೆಲವೊಂದು ಸರಿ ಎಲ್ಲವನ್ನೂ ಸರಿಯಾಗಿ ಹೇಳೋದಿಲ್ಲ. ಅದು ಏನು ನೋಡುತ್ತಲ್ವಾ ಬೇರೆಯವರು, ಅದ್ರ ಜೊತೆ ನಿಮ್ಮನ್ನು ಹೋಲಿಕೆ ಮಾಡಿ ನೀವು ಇನ್ನೂ ಅದಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಹೇಳುತ್ತೆ ಕೆಲವೊಂದು ಸಾರಿ. ಹಾಗಾಗಿ ನೀವು ಕೆಲವೊಂದು ಸಾರಿ ದೈಹಿಕವಾಗಿ, ಮಾನಸಿಕವಾಗಿ ಧ್ಯಾನ, ಪೂಜೆ, ಸಂಕಲ್ಪ, ವ್ರತ ಈ ರೀತಿಯಾಗಿ ಜಪದಲ್ಲಿ ನೀವು ಗುರುವಿನಲ್ಲಿ ಶರಣಾಗಿ ತೊಡ್ಕೊಂಡಿರ್ತೀರ. ಅಂದರೆ ಈ ಆಧ್ಯಾತ್ಮಿಕ ಕ್ಷೇತ್ರ ಅಂತ ಭ್ರಮೆಯಿಂದ ನಿಮ್ಮನ್ನು ಹೊರಗೆ ತರ್ತಾ ಇದೆ. ಈಗ ಇದು ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಗುರು ಹೇಳ್ತಾ ಇದ್ದಾರೆ, ಆಕಾಶದಲ್ಲಿ ಮೋಡಗಳು ಬಂದು ಹೋಗುವಂತೆ ಆಲೋಚನೆಗಳು ಬಂದು ಹೋಗ್ತವೆ, ಅವುಗಳನ್ನು ಬಂದು ಹೋಗಲಿಕ್ಕೆ ಬಿಡು, ತಡೆಯೋಕ್ಕೆ ಹೋಗಬೇಡ. ಆದರೆ ಆಕಾಶ ಬದಲಾಗೋದಿಲ್ಲ, ಆ ಸತ್ಯವನ್ನು ಅರ್ಥ ಮಾಡ್ಕೊಡು. ಅದೇ ರೀತಿ ನಿಮ್ಮ ಆತ್ಮ ಶುದ್ಧವಾಗಿದೆ, ಪೂರ್ಣವಾಗಿದೆ, ಶಾಂತವಾಗಿದೆ. ಈಗ ಪ್ರಸ್ತುತ ಒಂದು ಎನರ್ಜಿಯಲ್ಲಿ ಅನೇಕರು ತಮ್ಮ ಮನಸ್ಸಿನ ಕಥೆಗಳನ್ನೇ ವಾಸ್ತವ ಅಂತೇಳಿ ನಂಬಿ ದುಃಖದಲ್ಲಿದ್ದೀರಾ. ಅವರು ನಡೆದದ್ದಕ್ಕಿಂತ ಹೆಚ್ಚು ತಮ್ಮ ಮನಸ್ಸು ಕಟ್ಟಿಕೊಟ್ಟ ಕಥೆಗಳಿಂದಲೇ ನೋವನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾರಾದರೂ ನಿಮ್ಮ ಒಂದು ವಿಚಾರಕ್ಕೆ ಉತ್ತರಿಸ್ತಾ ಇದ್ರು ಅಂದರೆ, ಮಾತಿಗೆ ಉತ್ತರಿಸ್ತಾ ಇದ್ರು ಅಂದರೆ ಮನಸ್ಸು ಹೇಳುತ್ತೆ ಅವರು ನನ್ನನ್ನು ಇಷ್ಟಪಡೋದಿಲ್ಲ ಅಂತ ಹೇಳಿ. ಒಂದು ಕೆಲಸದಲ್ಲಿ ವಿಫಲರಾದರೆ ಮನಸ್ಸು ಹೇಳುತ್ತೆ ನಾನು ಜೀವನದಲ್ಲಿ ವಿಫಲನೇ ಆಗ್ತೀನಿ, ಇನ್ನೆಂದಿಗೂ ಕೂಡ ಗೆಲ್ಲೋದಿಲ್ಲ ಅಂಥೇಳಿ. ಒಬ್ಬ ವ್ಯಕ್ತಿ ದೂರವಾದರೆ ಮನಸ್ಸು ಹೇಳುತ್ತೆ
ನಾನು ಎಂದಿಗೂ ಸಂತೋಷವಾಗಲಾರೆ ಅವರನ್ನು ಬಿಟ್ಟು ಅನ್ನೋ ರೀತಿಯಲ್ಲಿ. ಆದರೆ ಇವು ವಾಸ್ತವವಲ್ಲ, ಇವು ಕೇವಲ ಭಯದ ಧ್ವನಿಗಳಾಗಿವೆ. ಆದ್ದರಿಂದ ಇಲ್ಲಿ ಗುರು ಹೇಳ್ತಿದ್ರೆ ನಿಮ್ಮ ಮನಸ್ಸಿನ ಪ್ರತಿಯೊಂದು ಮಾತನ್ನು ಕೂಡ ನಂಬೋದು ಬೇಡ, ಪ್ರತಿಯೊಂದು ಆಸೆಯನ್ನು ಕೂಡ ಬೆನ್ನಟ್ಟಬೇಡಿ, ಪ್ರತಿಯೊಂದು ಭ್ರಮೆಯನ್ನು ಕೂಡ ವಾಸ್ತವ ಅಂತೇಳಿ ಭಾವಿಸೋದು ಬೇಡ. ಇಲ್ಲಿ ನಿಮ್ಮ ಒಳಗೆ ನೋಡಿ, ನೀವು ಹುಡುಕ್ತಾ ಇರುವ ಶಾಂತಿ ಹೊರಗಿಲ್ಲ, ನೀವು ಹುಡುಕ್ತಾ ಇರುವ ಪ್ರೀತಿನೂ ಕೂಡ ಹೊರಗಿಲ್ಲ, ನೀವು ಹುಡುಕ್ತಾ ಇರುವ ನೆಮ್ಮದಿ ಹೊರಗಿಲ್ಲ, ಅದು ಈಗಾಗಲೇ ನಿಮ್ಮೊಳಗೆ ಇದೆ. ಕ್ಷಮಿಸಿ, ಸ್ವೀಕರಿಸಿ, ವಾಸ್ತವವನ್ನು ನೋಡಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಮರೀಚಿಕೆಯ ಹಿಂದೆ ಓಡುವುದನ್ನು ನಿಲ್ಲಿಸಿದ ಕ್ಷಣದಲ್ಲೇ ನಿಮ್ಮ ಮುಂದೆ ನಿಜವಾದ ನೀರಿನ ಮೂಲ ಕಾಣಿಸುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನೀವು ಆ ವ್ಯಕ್ತಿನೇ ಬೇಕು ಅಂತೇಳಿ ಹಠ ಮಾಡ್ತಿದ್ರೆ ನಿಮ್ಮ ಪ್ರೀತಿಯಲ್ಲಿ ಈಗಾಗಲೇ ಮೋಸ ಆಗಿ ಹೋಗ್ಬಿಟ್ಟಿದೆ. ಆ ವ್ಯಕ್ತಿ ಮರಳಿ ಬರ್ಬೋದು, ಇಲ್ಲ ಬರದೇನೂ ಇರ್ಬೋದು. ಯಾಕಂದರೆ ಅದು ಅವರ ಒಂದು ಆತ್ಮದ ಆಯ್ಕೆ ಆಗಿತ್ತು. ಅವರು ಬಂದು ನಿಮಗೊಂದು ಪಾಠ ಕಲಿಸುವ ಮೂಲಕ ಮೋಸ ಮಾಡಿ ಪಾಠ ಕಲಿಸುವ ಮೂಲಕ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ರು. ಇಲ್ಲ ಅನಿವಾರ್ಯವಾದ ವಿಚಾರಗಳಿಗೆ ಅವರು ಒಳಪಟ್ಟಿದ್ದಾರೆ. ಅಂದರೆ ಕುಟುಂಬ, ಕೆಲವೊಂದು ಜವಾಬ್ದಾರಿ, ಪ್ರೀತಿ ಮಾಡಬೇಕಾಗಿದ್ದಾಗ ಇದ್ದ ಒಂದು ಯೋಚನೆ ಅವರಿಗೆ ಈಗ ಪ್ರೀತಿ ಮಾಡಿದ ಮೇಲೆ ಇಲ್ಲ, ಅದರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗಿಬಿಟ್ಟಿದೆ. ಅಂದರೆ ಈಗ ಅವರಿಗೆ ತನ್ನ ತಂದೆ ತಾಯಿ, ಕುಟುಂಬ, ಸಮಾಜ ಇದ್ರ ಕಡೆ ಒಲವು ಹೆಚ್ಚಾಗಿದೆ. ಹಾಗಾಗಿ ಅವರೆಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಲ್ಲ. ಪ್ರೀತಿ ಕೊಟ್ಟ ಗೌರವ ಇದೇನಾ ಕಾಳಜಿ, ಇದೇನಾ ಬೆಲೆ, ಇದು ಮುಂದೆ ಕೂಡ ಕಂಟಿನ್ಯೂ ಆಗಲ್ವಾ? ಅಂದರೆ ಮುಂದೆ ಕೂಡ ಅವರು ನಿಮ್ಮ ಜೀವನದಲ್ಲಿ ಬಂದರು, ಬಲವಂತವಾಗಿ ನೀವು ಅವರನ್ನು ಪಡ್ಕೊಂಡ್ರಿ, ಅದು ಹೇಗೋ ನಡೀತು ಅಂದರೆ ಮುಂದೆ ಕೂಡ ಅವರು ನಿಮಗೆ ಬೆಲೆ ಕೊಡ್ತಾರಾ? ಈಗಲೇ ಕೊಡ್ದಿದ್ದರು, ಮುಂದೆ ಕೊಡ್ತಾರಾ? ಹಾಗಾಗಿ ಜೀವನ ಇಲ್ಲೊಂದು ನಿಮಗೆ ಆಯ್ಕೆಯನ್ನು ಕೊಟ್ಟಿದೆ ತೀರ್ಮಾನ ಮಾಡ್ಕೊಳ್ಳೋಕ್ಕೆ. ಈಗ ತೀರ್ಮಾನ ನಿಮ್ಮ ಕೈಯಲ್ಲೇ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈಗ ಭ್ರಮೆಗಿಂತ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸಮಯ ಬಂದಿದೆ. ದ್ವೇಷಕ್ಕಿಂತ ಕ್ಷಮಿಸುವ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹೃದಯ ಭಯಕ್ಕಿಂತ ನಂಬಿಕೆ ಮತ್ತು ಗೊಂದಲಕ್ಕಿಂತ ಆಂತರಿಕ ಶಾಂತಿಯನ್ನು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಸ್ನೇಹಿತರೆ, ಈಗಿನ ಒಂದು ಪ್ರಸ್ತುತ ಎನರ್ಜಿಯ ಪ್ರಕಾರ ಈ ಸಂದೇಶದಲ್ಲಿ, ಅಂದರೆ ಈ ರೀಡಿಂಗ್ನಲ್ಲಿ ಕೆಲವು ಕಠಿಣ ಸತ್ಯಗಳನ್ನು ಕೇಳಿದಿರಿ, ಕೆಲವು ಭ್ರಮೆಗಳನ್ನು ಬಿಡಬೇಕು ಅಂತ ಹೇಳಿ ತಿಳ್ಕೊಂಡಿದ್ದೀರಾ, ಕೆಲವು ಭಯಗಳು, ಕೆಲವು ನಿರಾಸೆಗಳು, ಕೆಲವು ನೋವುಗಳು ನಿಮ್ಮ ಹೃದಯದಲ್ಲಿ ಇನ್ನೂ ಇರ್ಬೋದು. ಆದರೆ ಈ ಒಂದು ವಿಷಯವನ್ನು ಮಾತ್ರ ಮರಿಬೇಡಿ, ನೀವು ಇಂದು ಎದುರಿಸ್ತಾ ಇರುವ ಪರೀಕ್ಷೆ ಶಾಶ್ವತವಲ್ಲ, ಈ ಕತ್ತಲೆ ಶಾಶ್ವತವಲ್ಲ, ಈ ಗೊಂದಲವೂ ಶಾಶ್ವತವಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಜೀವನ ನಿಮ್ಮನ್ನು ಮುಂದುವರಿಯಲು ಈ ಪರಿಸ್ಥಿತಿಗಳನ್ನು ಜಯಿಸಲು ಕಳಿಸಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇಂದು ಉತ್ತರಗಳು ಕಾಣದೇ ಇರ್ಬೋದು, ದಾರಿ ಸ್ಪಷ್ಟವಾಗದೇ ಇರ್ಬೋದು, ಆದರೆ ಪ್ರತಿಯೊಂದು ರಾತ್ರಿಯ ನಂತರ ಬೆಳಗು ಬರುವಂತೆ ಪ್ರತಿಯೊಂದು ಕಷ್ಟದ ನಂತರವೂ ಹೊಸ ಆರಂಭ ನಿಮ್ಮನ್ನು ಕಾಯ್ತಾ ಇದೆ. ಆದ್ದರಿಂದ ಭಯದೊಂದಿಗೆ ಅಲ್ಲ, ನಂಬಿಕೆಯೊಂದಿಗೆ ಮುಂದೆ ನಡೀರಿ, ದುಃಖದೊಂದಿಗೆ ಅಲ್ಲ, ಧೈರ್ಯದೊಂದಿಗೆ ಮುಂದೆ ಸಾಗ್ರಿ. ಮತ್ತು ಮುಖ್ಯವಾಗಿ ನಿಮ್ಮ ಮುಖದಲ್ಲಿರುವ ಆ ಚಿಕ್ಕ ನಗುವನ್ನು ಕಳ್ಕೊಳ್ಬೇಡಿ. ಯಾಕಂದರೆ ನೀವು ಇನ್ನೂ ಇಲ್ಲಿ ಇದ್ದೀರಾ, ಇನ್ನೂ ಹೋರಾಡ್ತಾ ಇದ್ದೀರಾ, ಇನ್ನೂ ಮುನ್ನಡೀತಾ ಇದ್ದೀರಾ. ಅದೇ ನಿಮ್ಮ ಗೆಲುವಿನ ಮೊದಲ ಹೆಜ್ಜೆಯಾಗಿದೆ. ಹಾಗಾಗಿ ಇಲ್ಲಿ ಬಾಬಾರವರ ಆಶೀರ್ವಾದ, ನೀವು ನಂಬಿದ ದೇವರ ಆಶೀರ್ವಾದ, ನಿಮ್ಮ ಪೂರ್ವಜರ ಆಶೀರ್ವಾದ ಖಂಡಿತ ನಿಮ್ಮ ಮೇಲಿದೆ. ನಿಮ್ಮ ಪೂರ್ವಜರೂ ಕೂಡ ನಿಮ್ಮ ಬಗ್ಗೆ ಒಂದು ಕನಸನ್ನು ಕಂಡಿದ್ದಾರೆ, ನೀವು ಇದೇ ಆಗಬೇಕು ಅಂತೇಳಿ. ಅವರ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಇರೋದ್ರಿಂದ ಅವರ ಸ್ಮರಣೆ ಕೂಡ ನೀವು ಆವಾಗವಾಗ ಮಾಡ್ತಾ ಇರಿ. ಅವರ ಹೆಸರಲ್ಲೇ ಏನಾದರೂ ದಾನ ಧರ್ಮದ ಸೇವೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಗೆ ಈಗಿರುವ ಗೊಂದಲ ನಿವಾರಣೆಯಾಗಿ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ಕಾಣದ ಅದ್ಭುತಗಳು ನಾಳೆ ನಿಮ್ಮ ಜೀವನದಲ್ಲಿ ಅರಳಬಹುದು, ನಡಿಬೋದು ಅನ್ನೋ ರೀತಿಯಲ್ಲಿ ಒಂದು ಲಾಸ್ಟಿಗೆ ಒಂದು ಚಮತ್ಕಾರದ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗಾಗಿ ನೀವು ಅನುಭವಿಸ್ತಾ ಇರುವುದು ನಿಮ್ಮ ಕಥೆಯ ಅಂತ್ಯವಲ್ಲ, ಬಹುಶಃ ಅದು ನಿಮ್ಮ ಜೀವನದ ಅತ್ಯಂತ ಸುಂದರವಾದ ಅಧ್ಯಾಯ ಆರಂಭವಾಗ್ತಾ ಇದೆ. ಯಾರೋ ನಿಮ್ಮ ಜೀವನದಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ, ಅವರಿಂದ ನಿಮ್ಮ ಜೀವನಕ್ಕೆ ಒಂದು ಭರವಸೆ ತುಂಬುತ್ತೆ. ಈಗ ತುಂಬ ಕೆಲವು ಕೆಟ್ಟ ಅನುಭವಗಳನ್ನು ನಿಮ್ಮ ಜೀವನ ಭರಿಸಿದೆ. ಈಗ ಒಳ್ಳೆಯ ಅನುಭವಗಳನ್ನು, ಆ ಎಲ್ಲ ಒಂದು ಕೆಟ್ಟ ಅನುಭವಗಳನ್ನು ಮರೆಸುವಂಥ ವ್ಯಕ್ತಿ, ವಿಚಾರ ನಿಮ್ಮ ಜೀವನದಲ್ಲಿ ಕಾಲಿಡ್ತಾ ಇದೆ. ಖಂಡಿತ ನಿಮ್ಮ ಮ್ಯಾನಿಫೆಸ್ಟ್ ಹೇಗಿದೆಯೋ, ಗುರುವಿನಲ್ಲಿ ನಿಮ್ಮ ಪ್ರಾರ್ಥನೆ ಹೇಗಿದೆಯೋ, ನಿಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆಯೋ ಅದರ ಆಧಾರದ ಮೇಲೆ ಅದು ನಿಮಗೆ ಸಿಗುತ್ತೆ. ಭಿನ್ನವಾದ ಎನರ್ಜಿ ನಿಮ್ಮ ಮನಸ್ಥಿತಿಗೆ ಕನೆಕ್ಟ್ ಆಗಿದೆ. ಆ ಒಂದು ವಿಚಾರ ನಿಮಗೆ ಹಿಡಿಸ್ತೇನೂ ಇರ್ಬೋದು, ಆದರೂ ಕೂಡ ಅದು ಸತ್ಯ. ಖುಷಿ ಪಡಿಸ್ಲಿಕ್ಕೋಸ್ಕರ ಅದನ್ನು ಸುಳ್ಳು ಮಾಡೋಕ್ಕೆ ನನಗಿಷ್ಟ ಇಲ್ಲ. ಹಾಗಾಗಿ ಅದರಲ್ಲಿ ಇಷ್ಟು ಕಾಡಲ್ಲಿ ಯಾವ ಎನರ್ಜಿ ನಿಮಗೆ ಕನೆಕ್ಟ್ ಆಗಿದೆಯೋ ಅದನ್ನು ನಾನು ತಿಳಿಸಿದ್ದೀನಿ. ಹಾಗೆ ಈ ಒಂದು ಪ್ರಸ್ತುತ ಎನರ್ಜಿ ನಿಮ್ಮ ಮನಸ್ಸಿಗೆ ಹಿತವನ್ನು ಕೊಟ್ಟಿದೆ, ಇಲ್ಲ ಕೆಲವು ತಪ್ಪುಗಳನ್ನು ತಿದ್ಕೊಳ್ಳೋಕೆ ಅವಕಾಶವನ್ನು ಕೊಟ್ಟಿದೆ, ಕರ್ಮ ಅಂದರೆ ಏನು ಅಂತ ಹೇಳಿ ಅರ್ಥ ಮಾಡಿಸಿದೆ ಅನ್ನೋದಾದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಗುರುವಿಗೆ ಹೇಳೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.